ಏಯ್ ಕರೆಂಟ್ ಹೊಡೆದ್ ಕಾಗೆ ಅದೀಯ ನೋಡ್ಕೊಂಡ್ ಮಾಡು. ನಮ್ಮಪ್ಪ 20 ಲಕ್ಷ ಖರ್ಚು ಮಾಡಿ ಬಿಟೆಕ್ ಓದಿಸಿದ್ದಾರೆ, ಎಲೆಕ್ಟ್ರಿಕ್ ಇಂಜಿನಿಯರ್. ಏನ್ ನಿನ್ ಮಗನ್ ತರ ಹುಡುಗಿಯರಿಂದ ತಿರುಗ್ತಾ ಬಿದ್ದೀನಿ ಅನ್ಕೊಂಡಿದ್ಯಾ? ಓ, ಇಂಥ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ನನ್ಗೆ ಜೇಬೆ. ಓ ದೇವ್ರೆ, 2-3 ಕೋಟಿ ಸಾಲ ಕೊಡು, ಮೇಲೆ ಬಂದ್ ಕೊಟ್ಬಿಡ್ತೀನಿ. ಮೇಲೆ ಬಂದ್ ತಗೋ, ಅಮೌಂಟ್ ರೆಡಿ ಆಗಿದೆ. ಹಲೋ, ಎಲೆಕ್ಟ್ರಿಷಿಯನ್ ಅವರಾ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್, ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ. ತುಂಬಾ ಬಿಸಿಲಿರೋದಕ್ಕೆ ಈಗ ನಾವು ಕೇಳ್ತಾ ಇರೋದು, ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವ್ರೆ? ಮಿಂಟರ್ ಕುಡ್ದೋನೆ, ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು. ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತದ್ರೆ ನಂದಿಲ್ಲೆಲ್ಲ ಸುತ್ತಾಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಏನು ಸುತ್ತಾಯ್ತು? ಏಯ್, ಅದೇನೋ ನನಗೆ ಹೇಳ್ಬಿಟ್ಟ ಸುತ್ತಾಯ್ತಾ? ಹೋಗಿ ಚೆಕ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟತ್ತ? ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು, ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರ ನನ್ ಮಗನ, 1 ಅವರ್ ಆ ಬಿಸಿಲ ನಾನೇ ನಿದ್ದೆ ಮಾಡೋದು? 1 ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಡು ಕೊಡೋದು ನಾನು ನಿನ್ಗೆ ಲೌಡೆ? ಮಿಂಡ್ರು ಬಿಡ್ದೋನೆ, ನೀನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ? ಲೌಡೆ ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ ಇರಿ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ ಮನೆ ನೀನ್ ಹಾಕೊಂಡ್ ಬಿಡ್ತೀನಿ ಇರು. ಹಲೋ, ಎಸ್, ನಾನು ದಿವ್ಯಾ ಮಾತಾಡ್ತಾ ಇದ್ದೀನಿ, KDFC ಇಂದ. ದಿವ್ಯಾ, ನೀನು ಚೆನ್ನಾಗಿದ್ಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀನಿ. ನೀವು? ಊಟ ಏನಾದ್ರು ಮಾಡ್ದ? ಹೆಂಗೆ ಸರ್, ನೀವಿನ್ನೂ ಲೋನ್ ಕಟ್ಟಿಲ್ಲ ಸರ್. ನೀವು ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ? ಹೆಂಗೆ ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು. ಕೆಲ್ಸ ಏನೋ ನಡೀತಾನೆ ಇರುತ್ತೆ. ಕೆಲ್ಸನೆಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟ್ ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲಸ ಇಲ್ಲಿ ಮುಗಿಯಲ್ಲ, ಗೊತ್ತಾಯ್ತಾ? ಮದ್ವೆ ಆಯ್ತಾ ಇಲ್ವಾ ನಿಂದು? ಇಲ್ಲ ಸರ್. ಅಯ್ಯೋ, ಇನ್ನೂ ಮದ್ವೆ ಆಗಿಲ್ಲ. ಜೀವನದಲ್ಲಿ ಯಾವ್ದು ಸುಖ ಸಿಗುತ್ತೋ ಅದನ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ಇದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡು ನೀನೇ ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಟ್ರೆ? ಸರ್, ಅದು ಬಿಡಿ ಸರ್, ಲೋನು. ನಿನ್ ಅತ್ತನ ಇಷ್ಟ ಹೇಳಿದ್ಮೇಲೆ ಲೋನ್ ಅಂತ 2 ಫೋನ್. ಮಚ್ಚ, ಅವ್ನ್ ಮಾತಾಡ್ಲಾ? ಹೇಳು ಮಚ್ಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು, ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ, ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನಮ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಬೇರೆ ಯಾವ್ದು ಲೌಡ್ ಎಲ್ಲ ಸ್ವಾಮಿ